ಮಾರ್ಜನ ಆಪೋಹಿಷ್ಠ ಮಯೋಭುವ ತಾನ ಊರ್ಜೆ ದಧಾತನ ಮಹೇರಣಾಯ ಚಕ್ಷಸೆ. ಆ ನೀರಿನ ಅಭಿಮಾನಿ ದೇವತೆಗಳಿಗೆ ಪ್ರಾರಂಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಏನಂತ ನಾವು ಅವರಿಗೆ ಪ್ರಾರ್ಥನೆಯನ್ನು ಮಾಡಬೇಕು? ನೀವು ನಮ್ಮನ್ನು ದಧಾತನ, ನಮ್ಮನ್ನು ರಕ್ಷಣೆ ಮಾಡಿ, ನಮಗೆ ಆಶ್ರಯವನ್ನು ಕೊಡಿ. ನಾವು ಈ ಭೂಮಿಯಲ್ಲಿ ಬಂದಿದ್ದೇನೆ. ಒಬ್ಬ ಬ್ರಹ್ಮಚಾರಿಯಾದವನು ಸಂಧ್ಯಾವಂದನೆಯನ್ನು ಉಪನಯನವನ್ನು ಮಾಡಿಕೊಂಡು ಸಂಧ್ಯಾವಂದನೆಯನ್ನು ಪ್ರಾರಂಭ ಮಾಡಿದಂತಹ ವ್ಯಕ್ತಿ, ಅವನು ದೇವತೆಗಳಿಗೆ ಬೇಡಿಕೊಳ್ಳಬೇಕಾದದ್ದೇನು ಅಂದರೆ, ನನ್ನನ್ನು ನೀನು ರಕ್ಷಿಸು, ನನ್ನನ್ನು ನೀನು ರಕ್ಷಿಸಿ, ನೀವೆಲ್ಲ ದೇವತೆಗಳು ಸೇರಿ ನಮ್ಮನ್ನು ದಧಾತನ, ನನಗೆ ಪೋಷಣೆಯನ್ನು ಕೊಡು, ನನ್ನನ್ನು ರಕ್ಷಣೆಯನ್ನು ಮಾಡು ಅಂತ ಕೇಳಿಕೊಳ್ಳಬೇಕು. ಯಾಕೆ ನಮ್ಮನ್ನು ರಕ್ಷಣೆಯನ್ನು ಮಾಡಬೇಕು ಅಂದರೆ 3 ಕಾರಣವನ್ನು ಕೇಳ್ತಾರೆ. ಒಂದು, ಊರ್ಜೆ ಮಹೇರಣಾಯ ಚಕ್ಷಸೆ, ಬಹಳ ಸುಂದರವಾದಂತಹ ಪ್ರಾರ್ಥನೆ. ನಮ್ಮನ್ನು ಒಬ್ಬ ಬ್ರಹ್ಮಚಾರಿಯಾದವನು, ಬ್ರಹ್ಮಚಾರಿ ಮಾತ್ರ ಅಲ್ಲ, ಸಂಧ್ಯಾವಂದನೆ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಏನು ಬೇಡಿಕೊಳ್ತಾನೆ ಅಂದರೆ, ಊರ್ಜೆ, ನನಗೆ ಶಕ್ತಿಯನ್ನು ಕೊಡು, ನನಗೆ ಶಕ್ತಿಯನ್ನು ಕೊಡು, ಬ್ರಹ್ಮಶಕ್ತಿಯನ್ನು ನನಗೆ ಕೊಡು, ಬ್ರಹ್ಮ ತೇಜಸ್ಸನ್ನು ನನಗೆ ಕೊಡು, ಆ ಬ್ರಹ್ಮ ತೇಜಸ್ಸನ್ನು ನೀನು ನನಗೆ ದಯಪಾಲಿಸು ಎಂಬುದಾಗಿ ಆ ದೇವತೆಗೆ ನಾವು ಮೊದಲು ಪ್ರಾರ್ಥನೆಯನ್ನು ಮಾಡಬೇಕು. ಊರ್ಜೆ ದಧಾತನ, ಬ್ರಹ್ಮ ತೇಜಸ್ಸನ್ನು ಕೊಡು. ಊರ್ಜ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಅನ್ನವನ್ನು ಕೊಡು, ಬ್ರಹ್ಮ ತೇಜಸ್ಸನ್ನು ಕೊಡು, ಶಕ್ತಿಯನ್ನು ಕೊಡು. ಇವತ್ತು ನಮಗೆ ಬೇಕಾದದ್ದು ಪ್ರಧಾನವಾಗಿ ಶಕ್ತಿ. ಶಕ್ತಿ ಇಲ್ಲದೇ ಇದ್ದರೆ ಮನುಷ್ಯನಿಗೆ ಏನು ಮಾಡಲಿಕ್ಕೇ ಆಗೋದಿಲ್ಲ. ಸಂಧ್ಯಾವಂದನೆಯನ್ನು ಮಾಡಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ಬೆಳಿಗ್ಗೆ ಎದ್ದು ನಾವು ಸಂಧ್ಯಾವಂದನೆಯನ್ನು ಮಾಡಬೇಕಾದರೆ ಆ ಅಭಿಮಾನಿ ದೇವತೆಗಳಿಗೆ ನಾವು ಬೇಡಿಕೊಳ್ಳಬೇಕು, ಇವತ್ತು ಇಡೀ ದಿನ ನಾನು ಮಾಡುವಂತಹ ಸತ್ಕರ್ಮಗಳು ಅಥವಾ ನನ್ನ ಹೊಟ್ಟೆಪಾಲಿಗಾಗಿ ಮಾಡುವಂತಹ ಬೇರೆ ಬೇರೆ ಕರ್ಮಗಳಿರಬಹುದು, ಆ ಎಲ್ಲ ಕರ್ಮಗಳಿಗೆ ಮೊಟ್ಟ ಮೊದಲು ಬೇಕಾದದ್ದು ಶಕ್ತಿ. ಹಾಗಾಗಿ ಪ್ರಾರಂಭದಲ್ಲಿ ನಾವು ಪ್ರಾಣಾಯಾಮ ಮಾಡಬೇಕಾದರೆ ಧೀಶಕ್ತಿಯನ್ನು ಪ್ರಚೋದಿಸುವಂಥ, ಬುದ್ಧಿಯನ್ನು ಕೊಡುವಂಥ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಪ್ರಾಣಾಯಾಮದ ಸಂದರ್ಭದಲ್ಲಿ. ಬುದ್ಧಿಯನ್ನು ಕೊಡುವಂಥ ಪ್ರಾರ್ಥನೆ ಮಾಡಿ ಆದ ಮೇಲೆ ಬರೀ ಬುದ್ಧಿ ಕೊಟ್ಟು ಲಾಭ ಇಲ್ಲ, ಬೇಕಾದಷ್ಟು ಬುದ್ಧಿ ಕೊಟ್ಟಿದ್ದಾನೆ, ಬುದ್ಧಿ ದೇವರು ಕೊಟ್ಟ, ಸತ್ಕರ್ಮವನ್ನು ಮಾಡಬೇಕು, ದೇವರು ಬುದ್ಧಿಯನ್ನು ಪ್ರಚೋದನೆ ಮಾಡಿದ. ಮುಂದೇನು? ಶಕ್ತಿ ಇಲ್ಲ ಅಂದರೆ, ಶಕ್ತಿಯೇ ಇಲ್ಲ ಅಂದರೆ ಎಷ್ಟು ಬುದ್ಧಿಯನ್ನು ಪ್ರಚೋದನೆ ಮಾಡಿ ಏನು ಲಾಭ? ಹಾಸಿಗೆ ಮೇಲೆ ಕೂಡ್ತೇನೆ, ಹಾಸಿಗೆ ಮೇಲೆ ಕೂತ್ಕೊಂಡು ದೇವರು ನಮಗೆ ಬುದ್ಧಿಯನ್ನು ಕೊಡ್ತಾ ಇದ್ದಾನೆ. ಒಳ್ಳೆಯ ಸತ್ಕರ್ಮ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಸಂಧ್ಯಾವಂದನೆ ಮಾಡಬೇಕು, ಪ್ರದಕ್ಷಿಣೆ ಹಾಕಬೇಕು, ಯಜ್ಞಯಾಗ ಮಾಡಬೇಕು, ಪರೋಪಕಾರ ಮಾಡಬೇಕು, ಬೇಕಾದಷ್ಟು ಬುದ್ಧಿ ಬಂದದ್ದಾಯಿತು. ಮುಂದೇನು? ಮಾಡೋದಕ್ಕೆ ಶಕ್ತಿ ಬೇಕಲ್ಲ. ಅದಕ್ಕಾಗಿ ಊರ್ಜೆ, ಆ ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡಬೇಕು, ನಮಗೆ ಊರ್ಜಾ ಶಕ್ತಿಯನ್ನು ಕೊಡು, ದೈಹಿಕವಾದ ಶಕ್ತಿಯನ್ನು ನಮಗೆ ದಯಪಾಲಿಸು ಎಂಬುದಾಗಿ ಆ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಬೇಕು.